ಸುಳ್ಯ ತಾಲೂಕಿಗೆ ನಾವು ಬರುವಂತಹ ಸಾಧ್ಯತೆ ಇದೆ. ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ನಾವು ಫಸ್ಟ್ ನಾವು ಅಧಿಕಾರಿಗಳು ಶಿಸ್ತಲ್ಲಿ ಇರಬೇಕನ್ನೋದಕ್ಕೋಸ್ಕರ ನಾವು ಕೆಲವೊಂದು ಮೊದಲಿಂದ ಬಂದಿದೆ. ಫಸ್ಟ್ ಅಟೆಂಡೆನ್ಸ್ ಹಾಕ್ಬೇಕು. ಅಟೆಂಡೆನ್ಸ್ ಹಾಕೋದ್ರಲ್ಲೂ ಕೂಡ ಸರಿ ಇಲ್ಲ ಅಂತ ಹೇಳಿ ಆಮೇಲೆ ಬಯೋಮೆಟ್ರಿಕ್ ಸಿಸ್ಟಮ್ ಅಂತ ಬಯೋಮೆಟ್ರಿಕ್ ಸಾಹೇಬ್ರು ಔಟ್ ಸೈಡ್ ಸರ್ ಫೀಲ್ಡ್ ಇರಬೇಕಾಗ್ತದೆ. ಎಲ್ಲಿ ಗೊತ್ತಿಲ್ಲ ಸರ್, ಬೆಳಿಗ್ಗೆ ಬಂದಿಲ್ಲ. ಯಾವ ಇದೇ ಆಫೀಸ್ ಇದ್ರೆ ಹಾಗೆ ಬೇರೆ ಬೇರೆ ಆಫೀಸ್ಗಳಲ್ಲಿ ಹೋದಾಗ ಫೀಲ್ಡ್ ಹೋಗಿದ್ದಾರೆ. ಅದಕ್ಕೆ ಮುಂಬೈ ನೀವು ಆಫೀಸಿಗೆ ಬಂದ್ರಿ, ಬಯೋಮೆಟ್ರಿಕ್ ಸಿಸ್ಟಮ್ ಹಾಕ್ತೀರಿ, ಅಟೆಂಡೆನ್ಸ್ ಹಾಕ್ತಾರೆ, ಹೋಗ್ತೀರಿ. ಬಟ್ ಎಲ್ಲಿಗೆ ಹೋಗ್ತೀರಿ ಮುಂದೆ ಬರ್ತದೆ. ನೀವು ಕೂಡ ನಿಮ್ಮ ಇಲಾಖೆಗೆ ಬಂದಾಗ ಅವ್ರು ಕರೆಕ್ಟಾಗಿ ಕೇಳ್ಬಿಟ್ಟು ನೋಡಿ ನಾವು ಹೆಂಗೆ ಬಂದಿದ್ದಾರೆ, ಯಾರು ಬಂದರು, ವಿಸಿಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ಬ್ರೋಕರ್ಗಳನ್ನು ತಿಳ್ಕೊಳ್ತಾರೆ, ದಲ್ಲಾಳಿಗಳು ಬರ್ತಾರೆ, ಮಧ್ಯವರ್ತಿಗಳು ಮಾಡಿ ಜಾಸ್ತಿ ಆಗ್ತದೆ. ನಿಮ್ಮ ಹೆಸರಲ್ಲಿ ಅವ್ರ ಹೆಸರಲ್ಲಿ ಇವ್ರ ಹೆಸರಲ್ಲಿ ದುಡ್ಡು ತಗೊಳ್ತಾರೆ. ಈ ರೀತಿಯ ಅಗತ್ಯ, ಈ ರೀತಿಯ ಒಂದು ಅವ್ಯವಸ್ಥೆ ಆಗದಾಗೆ ನಾವು ನೋಡ್ಕೊಳ್ಬೇಕು. ಕಚೇರಿ ಈ ಕಚೇರಿ ನಿರ್ವಹಣೆಯಲ್ಲಿ ಇದು ಒಂದು ಭಾಗ. ನಮ್ಮ ಸಿಬ್ಬಂದಿಗಳು ಬೆಳಗ್ಗೆ ಒಂದು ಬೆಳಗ್ಗೆ ಸ್ಟೂಡೆಂಟ್ ಬಸ್ಸಲ್ಲಿ ಒಂದು ಎಂಟ್ರಿ ಮಾಡಬೇಕು. ಕ್ಯಾಶ್ ಡಿಸ್ಕ್ಲೋಸರ್ ಡೈರಿ ಅಂತ ಹೇಳ್ತಾರೆ. ಒಂದು ಬರೀತಾರೆ, ನಾನು ಬಂದಾಗ 5 ರೂಪಾಯಿ ಇತ್ತು, ಹೋಗೋತ್ತಿಗೆ 300 ರೂಪಾಯಿ ಇದೆ. ಓಕೆ, ಕೆಲವರು ಬರ್ತಾರೆ 500 ರೂಪಾಯಿ ಅಂತ ಬರ್ತಾರೆ, ಹೋಗೋತ್ತಿಗೆ 5,000 ಬರ್ತಾರೆ. ಆಮೇಲೆ ಕೆಲವರು ಬರ್ತಾರೆ ಅಡ್ವಾನ್ಸ್ ಆಗಿರಲಿಲ್ಲ ಮತ್ತೆ ಅದು ಆಫೀಸ್ ಚೆಕ್ ಮಾಡಿದ್ರೆ 9,000 ರೂಪಾಯಿ ಬರುತ್ತೆ. ಅವ್ರು ಚೆಕ್ ಮಾಡಿ ಅದನ್ನು ಬಿಟ್ಟು ಓಡಿ ಹೋಗ್ತಾರೆ. ಏನು ಮಾಡೋದು ಒಂದು ಕಟ್ಬಿಟ್ಟು ಇರ್ತದೆ ಅಲ್ರಿ. ಆಮೇಲೆ ಭ್ರಷ್ಟಾಚಾರ ವಿರೋಧ ನಮ್ಮ ಸೂಚನಾ ಫಲಕ ಹಾಕಿದ್ದಾರೆ. ಎಲ್ಲ ಕಡೆ ಮೆಸೇಜ್ ಕೊಡ್ತೀವಿ, DC ಸಾರ್ಗೆ ಹೇಳಿದ್ವಿ, ಎಲ್ಲ AC ಗಳಿಗೆ ಮೆಸೇಜ್ ಹಾಕಿದ್ವಿ. ನಿಮ್ಮ ಕಚೇರಿಗಳಲ್ಲಿ ಲೋಕಾಯುಕ್ತದ ನೋಟಿಸ್ ಫಲಕ ಇದೆಯಾ? ಯಾವುದೇ ಸಾರ್ವಜನಿಕ ನೌಕರರಿಗೆ ಅಥವಾ ಸಾರ್ವಜನಿಕ ಪಬ್ಲಿಕ್ಸಿಗೆ ಈ ಕಚೇರಿಯಲ್ಲಿ ಏನಾದ್ರು ತೊಂದರೆ ಆದರೆ, ಹಣಕ್ಕೆ ಅಂಶ ಹೊಡಿದ್ರೆ ಮತ್ತೆ ವಿಳಂಬ ಧೋರಣೆ ಮಾಡಿದ್ರೆ ಈ ಕೆಳಗಿನ ಸಂಖ್ಯೆಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಪೊಲೀಸ್ ಅಧೀಕ್ಷಕರು ಲೋಕಾಯುಕ್ತ ಮಂಗಳೂರಿಗೆ ಮತ್ತೊಂದು ಟೋಲ್ ಫ್ರೀ ನಂಬರ್ ನಮ್ಮ ಲೋಕಾಯುಕ್ತ ಆಫೀಸ್ ಬೆಂಗಳೂರು, ಅದು ನಂಬರ್ ಹಾಕಿದ್ರೆ ನಾವು ಎಲ್ಲ ಕಡೆ ಆಕ್ಚುಲಿ ಡಿಸ್ಪ್ಲೇ ಮಾಡ್ಬೇಕಂತ ಹೇಳಿ ಎಲ್ಲ ಕಟ್ಟುನಿಟ್ಟಾಗಿ ಹೇಳಿದ್ವಿ. ಆದರೂ ಕೂಡ ಕೆಲವು ಕಚೇರಿಗಳಿಗೆ ಹಾಕಿಲ್ಲ. ಯಾರು ಹಾಕಿಲ್ಲಕ್ಕೆ ಅಥವಾ ಯಾರು ಹಾಕಿದ್ರಿಗೆ ನೋಡ್ರಿ ಅಲ್ವಾ? ಈ ರೀತಿ ಬೋರ್ಡ್ ನೋಡಿದ್ರೆ ಕಾಣಿಸೋಲ್ಲ. ಸಾರ್ವಜನಿಕ ಮಾಹಿತಿ ಒಂದು 2-3 ಫೋನ್ ಬರುತ್ತೆ, ಪಬ್ಲಿಕ್ಸಿಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಾವು ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ತುಂಬಾ 2-3 ಕಡೆಗಳಲ್ಲಿ ನಾವು ತುಂಬಾ ಹೆಲ್ಪ್ ಆಯ್ತು. ಯಾವುದೋ ಪೊಲೀಸ್ ಅಂತಾರೆ, ಯಾವುದೋ ವಾಹನ ಬಿಡುಗಡೆ ಮಾಡೋದು, ಅವ್ರು ನೋಡ್ದಾಗ ಅಲ್ಲಿ ನೋಡಿದಾಗ ಏನ್ ಮಾಡ್ಬೋದು ಗೊತ್ತಾಗಿಲ್ಲ, ಫೋನ್ ಆಗುತ್ತೆ ಅಲ್ಲಿ ಮಾಡಿ ಬೆಂಗಳೂರು ಕಾಂಪೌಂಡ್ ಕೆಲಸ ಒಂದು ಕೇಸ್ ಎಲ್ಲ ಆಯ್ತು. ಇಲ್ಲಾಂದ್ರೆ ಸಾರ್ವಜನಿಕರ ಮಾಹಿತಿ ಕೊಡ್ತಕ್ಕಂಥದ್ದು ನಮ್ಮ ಆದ್ಯತೆ. ಯಾವುದೋ ಒಂದು ಕೇಸ್ ಪ್ರಕರಣ ಬಂದಾಗ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡಬೇಕು. ಗುಡ್ ಮ್ಯಾನರ್ಸ್ ಇರೋದು, ಬಿಹೇವಿಯರ್ ಸರಿ ಇರೋದು. ಕೂತ್ಕೊಳ್ಳಿ ಅಂತ ಹೇಳಿ ಖುಷಿ ಮಾತಾಡ್ತೀವಿ. ನಾವು ಕಣ್ಣೇ ನೋಡೋದಿಲ್ಲ ಬಂದಾಗ. ಯಾಕೆ ನೋಡೋದು ಸರ್, ಕೆಲಸ ಮಾಡಿದ್ರೆ ಬರೋಲ್ಲ ಸರ್, ಮಾತಾಡೋದು ನೋಡೋ ಸ್ಟೈಲ್ ನೋಡೋದು ಸರ್. ಏನೋ ನಮಗೆ ಏನೋ ಉಪಕಾರ ಮಾಡಕ್ ಬಂದ್ರೆ ಏನಕ್ಕೆ ಆ ಥರ ಬಿಹೇವಿಯರ್ಸ್ ಸಾರ್ವಜನಿಕರಿಗೆ ಸೌಜನ್ಯತೆ ಅಲ್ಲೋಡ್ರಿ. ಜನರಿಗೆಲ್ಲ ಗೊತ್ತಿದೆ, ಹೇಳೋದು ವಿಚಾರ ಅಲ್ಲ. ಸ್ವಲ್ಪ ತಾಳ್ಮೆ ಇರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಮಾತ್ರ ನೋಡ್ಬೇಕು ಪಬ್ಲಿಕ್ ಜೊತೆಗೆ. ಅವ್ರಿಗೆ ಆಗುತ್ತಾ ಆಗಲ್ಲ, ಏನ್ ಮಾಡ್ಬೇಕು ಹೇಳಿ. ಒಂದು ಕೇಸ್ ಆಕ್ಸಿಡೆಂಟ್ ಆಗಲ್ಲ ನಮ್ಮ ಪೊಲೀಸಲ್ಲಿ ಪ್ರಾಪ ಈ ತರ ಪ್ರೊಸೀಜರ್ಸ್ ಇದೆ. ಇದನ್ನ ಸೀಸ್ ಮಾಡ್ತೀವಿ, 2 ದಿನ ಆದ್ಮೇಲೆ ಆಟೋ ಕಳಿಸ್ತೀವಿ, ಇನ್ಸ್ಪೆಕ್ಷನ್ ಆಗ್ತದೆ, ಇದನ್ನ ಬಾಂಡ್ ಕೊಟ್ಟು ಗಾಡಿ ಬಿಡೋದು, ಕೋರ್ಟಲ್ಲಿ ದಂಡ ಕಟ್ಟಪ್ಪ, ನಿಮಗೆ ಇಂಟಿಮೇಷನ್ ಗೊತ್ತ ಹೇಳಿದ್ರು ಸಮಾಧಾನ. ನಿನಗೆ ಏನು ಹೇಳಿಲ್ಲ ಅವ್ರು, ಸುಮ್ಮನೆ ಆಟ ಆಡ್ಸೋದು. ಏನ್ರಿ ಅವ್ರಿಗೆ ದಿಕ್ಕು ದಸೆ ಗೊತ್ತಿರಲ್ಲ ಅವ್ರಿಗೆ. ಆ ತರ ಮಾಡಿ ಅವ್ರು ಕಂಗಾಲ್ ಮಾಡಿ ಕನ್ಫ್ಯೂಸ್ ಮಾಡಿ ಅವ್ರಿಗೆ ಎಂತ ಭಯ ಹೊಸೋದು, ಅವ್ರು ಭಯ ಹೊಸೋದು. ಪೊಲೀಸ್ ಆಯ್ತು ಮನೆಗೆ ಕಚೇರಿ ಬಂದವ್ರಿಗೆ ಏನು ಅಂತ ಗೊತ್ತಾಗ್ಬೋದು, ಹೆಂಗ್ ಮಾಡ್ಬೋದು, ಕನ್ಫ್ಯೂಸ್ ಮಾಡ್ಬೋದು. ಗೊತ್ತಾಗಲ್ರಿ. ಸೊ ಈಗ ಜನರು ಬುದ್ಧಿವಂತರಾಗಿದ್ದಾರೆ, ಲೋಕಾಯುಕ್ತ ಕಚೇರಿಗೆ ಹೋಗ್ತಾರೆ, ಬಂದು ನಮಗೆ ನೀಟಾಗಿ ಬಂದು ಅವರೇ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾರೆ. ಗೊತ್ತಾಗ ಅದಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಸಾಕು ಮಾಡಿ ಸಾಕು.